SSLC ಮಕ್ಕಳ ಫಲಿತಾಂಶ ಸುಧಾರಣೆಗಾಗಿ ತಾಯಂದಿರ ಪಾಲಕರ ಸಭೆ ಸರ್ಕಾರಿ ಪ್ರೌಢಶಾಲೆ ನಾಗನಟಗಿ ತಾಲೂಕು ಶಾಪುರ್ ಜಿಲ್ಲಾ ಯಾದಗಿರಿ. ಇಲ್ಲಿ ವೇದಿಕೆ ಮೇಲೆ ಮುಖ್ಯ ಗುರುಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಜಗದೊಳಗೆ ಮೊದಲು ಜನಿಸಿದಳು, ಹುಡುಕಿದರೆ ಮೂಲ ಸಿಗದಯ್ಯ. ದಡದಲ್ಲಿನ ಕರುಣೆ ಕಡಲಿವಳು, ಗುಡಿಯವಳಯ್ಯ. ಮನಸ್ಸು ಮಗುತರ ಪ್ರೀತಿಯಲಿ, ಅರಸು ಹಸುತರ ಜ್ಞಾನದಲ್ಲಿ. ಜಗದು ಜನನಿ ಜೀವತ ಜೀವತ. ಬ್ರಹ್ಮ ವಿಷ್ಣು ಶಿವ ಹಾಲು ಮುಳಿದರು, ಅಮ್ಮ ನೀನೇ ದೈವ ಅಂತ ಕಾಲು ಮುಳಿದರು. ಪದಗಳಿಗೆ ಸಿಗದ ಗುಣದವಳು, ಗಂಗೆ ತುಂಗೆಗಿಂತ ಪಾವನಳು. ಬೀಸೋಗ ನಿಮ್ಮೆಲ್ಲರ ನೆಚ್ಚಿನ ಗುರುಗಳಾಗಿರ್ತಕ್ಕಂಥ ಮುಖ್ಯ ಗುರುಗಳಾಗಿರ್ತಕ್ಕಂಥ ಅರವಿಂದ್ ಚೌಧರಿ ಸರ್ ಅವರಿಗೆ ಎಲ್ಲ ಪಾಲಕರ ಪರವಾಗಿ, ಪೋಷಕರ ಪರವಾಗಿ, ಮುದ್ದು ಮಕ್ಕಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಇನ್ನೋರ್ವ ಹಿರಿಯ ಗುರುಗಳಾಗಿರ್ತಕ್ಕಂತಹ ಶ್ರೀ ಮಲ್ಲಿಕಾರ್ಜುನ್ ಪಾಸುದ್ಕರ್ ಸರ್ ಅವರಿಗೂ ಸಹ ಎಲ್ಲರ ಪರವಾಗಿ ಅವರಿಗೆ ತುಂಬ ಹೃದಯದ. ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ, ಈ ಕಾರ್ಯಕ್ರಮದ ರೂವಾರಿ ಅಂತೇಳಿ ಹೇಳ್ಬೋದು. ಯಾಕೆಂತಂದರೆ ವರ್ಗ ಶಿಕ್ಷಕರು ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ರುಕ್ಕಂಬಿ ಮೇಡಮ್ ಅವರಿಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೆ ಇನ್ನೋರ್ವ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಹತ್ತಿ ಸರ್, ಕನ್ನಡ ಪಂಡಿತರು, ಇವರಿಗೂ ಸಹ ಎಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತ. ಇನ್ನೋರ್ವ ಸಹೋದರಿಯಾಗಿರ್ತಕ್ಕಂಥ ಶ್ರೀಮತಿ ಅನಿತಾ ಕುಲಕರ್ಣಿ ಮೇಡಮ್ ಅವರಿಗೂ ಸಹ ಹಾಗೆ ಇನ್ನೋರ್ವ ಇಂಗ್ಲಿಷ್ ಪಂಡಿತರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ್ ರೆಡ್ಡಿ ಸರ್ ಅವರಿಗೂ ಸಹ ಕಾರ್ಯಕ್ರಮದ ಕುರಿತಾಗಿ, ಈ ಕಾರ್ಯಕ್ರಮದ ಉದ್ದೇಶ, ಯಾವ ಕಾರಣಕ್ಕಾಗಿ ನಾವು ಹಮ್ಮಿಕೊಂಡಿವ ಅನ್ನುವಂಥದ್ರ ಕುರಿತಾಗಿ ಪ್ರಾಸ್ತಾವಿಕ ನುಡಿಯನ್ನ ಶ್ರೀ ಮಲ್ಲಿಕಾರ್ಜುನ್ ಹತ್ತಿ ಸರ್, ನಮ್ಮ ಶಾಲೆಯ ಕನ್ನಡ ಪಂಡಿತರಾಗಿರುವಂಥ ಹಿರಿಯರಾಗಿರುವಂಥ ಶ್ರೀ ಮಲ್ಲಿಕಾರ್ಜುನ್ ಹತ್ತಿ ಸರ್ ಅವರು ಪ್ರಾಸ್ತಾವಿಕ ನುಡಿಗಳನ್ನ ಹೇಳಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾರೆ. 2024-25ನೇ ಸಾಲಿನ ತಾಯಂದಿರ ಪಾಲಕರ ಪೋಷಕರ ಸಭೆಯನ್ನು ಸರ್ಕಾರಿ ಪ್ರೌಢಶಾಲೆ ನಾಗನಟಗಿ ತಾಲೂಕು ಶಾಪುರ್ ಜಿಲ್ಲಾ ಯಾದಗಿರಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು 10ನೇ ತರಗತಿ ಮಕ್ಕಳ ಫಲಿತಾಂಶ ಸುಧಾರಣೆಗಾಗಿ ತಾಯಂದಿರ ಸಭೆಯನ್ನು ಹಾಗೂ ಪಾಲಕರ ಪೋಷಕರ ಸಭೆಯನ್ನು ಕರೆಯಲಾಗಿದ್ದು, ಈ ತನ್ನಿಮಿತ್ತ ಈ ದೇಶದ ಬೆನ್ನೆಲುಬಾಗಿರತಕ್ಕಂಥ ಇಲ್ಲಿರುವ ಎಲ್ಲ ರೈತ ಬಾಂಧವರಿಗೆ ಈ ವೇದಿಕೆ ವತಿಯಿಂದ ಮತ್ತೊಮ್ಮೆ ನಿಮ್ಮ ಎಲ್ಲ ಪಾದಗಳಿಗೆ ನನ್ನ ಹಣೆ ಮುಡಿದು ಈ ಸ್ವಾಗತಕ್ಕೆ ನನ್ನ ಲಭ್ಯ ಇಲ್ಲ ಅಂಥೇಳಿ ಕೇವಲ ಬಿ ಮಕ್ಕಳ ಪಾಲಕರ ಪೋಷಕರ ಸಭೆಯನ್ನು ನಾವು ಇವತ್ತಿನ ದಿನ ಹಮ್ಮಿಕೊಂಡಿದ್ದೀವಿ. ಈ ಮಕ್ಕಳ ಪಾಲಕರ ಪೋಷಕರ ಸಭೆ ಮತ್ತೆ ಇದೇ ಮುಂದಿನ ವಾರ ಅಥವಾ ಇನ್ನೊಂದು ವಾರ ಬಿಟ್ಟು ನಾವು ಏರ್ಪಡ್ತೀವಿ. ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂತಂದರೆ, ಸುಮಾರು 24 ವರ್ಷ ಮುಗೀತು ನಾನಿಲ್ಲಿ, 25ನೇ ವರ್ಷ ರನ್ನಿಂಗ್ ಇಲ್ಲಿ. ನನಗಂತೂ ನಾನೇನು ಇಲ್ಲಿ ಜಾಯ್ನ್ ಆಗಿದ್ದೆ ಆವಾಗ ಮತ್ತು ಇವಾಗ ನೋಡಿದ್ರೆ
ಸಾಕಷ್ಟು ಬದಲಾವಣೆಗಳನ್ನು ಕಂಡಿದ್ದೇನೆ ನಾನು. ಸ್ವಲ್ಪ ಅಲ್ಲ, ಭಾಳಷ್ಟು ಬದಲಾವಣೆಗಳನ್ನು ಅಷ್ಟು ಶಾಲೆಯಲ್ಲಿ ಮಾಡಿಲ್ಲ. ₹1 ಇಲ್ಲಾರ್ದ ಗೌರ್ಮೆಂಟ್ ಕಡೆಯಿಂದ ಇವತ್ತು ಈ ಮಕ್ಕಳು ನಮ್ಮ ಬಗ್ಗೆ ಹೇಳ್ತಾರೆ. ಅವ್ರು ದಿನ ಬಂದು ಮಲ್ಲಿಕರ್ ಸರ್, ಅರವಿಂದ್ ಸರ್, ಮೇಡಮ್ ಅವ್ರ ಹೆಸರು ಎಲ್ಲರ ಹೆಸರು ಹೇಳ್ತಾರೆ ಅವರು. ಆದ್ರೆ ನನಗೆ ಕಷ್ಟದಲ್ಲಿಂದಲೇ ನಾ ಮಕ್ಕಳಿಗೆ ಹಾಸ್ಟೆಲ್ ಬಿಟ್ಟು ನಾನು ಬೆಂಗಳೂರು ಪುನಃ ತಿರುಗಾಡಕೈತೀನಿ. ನನ್ನ ನಡೆಬಾರ ಸರಿ ಇಲ್ಲ. ಆದ್ರೆ ಅವಳಿಂದ ನನ್ನ ಮಕ್ಕಳಿಗೆ ಕಳಿಸಿದ ಇವತ್ತಿನ ಸಾಲಿಗೆ ಫಾಸ್ಟ್ ಇರ್ತಾರೆ ಅಂತ ನನಗೆ ಹೆಮ್ಮೆ ಆಗುತ್ತೆ. ನಮ್ದು ಹೋದ ಸರ್ತಿ ಕೇಳ್ತೀರಿ ಸರ್ ಓದ್ತಾನೆ ಇಲ್ರಿ ಅಂತ ಕೇಸಿಂದು ಇಲ್ರಿ ಸುದ್ದಿಗೆ ಬಂದನ ಈಗ ಸಾಹೇಬ್ರ ಸುದ್ದಿಗೆ ಬಂದನ ಅಂತ ಹೇಳ್ತಾನೆ ರೀ. ಅಷ್ಟೇ ರೀ ಮತ್ತೆ ಮುಖ್ಯವಾದ ಮೇನ್ ಓದಬೇಕು ಬರಿಬೇಕು ಅಂತೀವಿ, ಬರ್ತಾರೆ ಆದಷ್ಟು ಪ್ರಯತ್ನ ಮಾಡ್ತಿದ್ದಾರೆ ಮನೆಯಲ್ಲಿ. ಆದರೆ ಸ್ವಲ್ಪ ಕಣ್ಮಕ್ಳು ಕಂಡಿದ್ದು ನಮ್ಗೆ ತೊಂದರೆ ಆಗೈತಿ. ಯೂಟ್ಯೂಬ್ನಲ್ಲಿ ನಂಬರ್ ತಗೊಳ್ಳೋದು, ಫೇಕ್ ವೀಡಿಯೋಗಳು ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಈಗ ಏನಾಗಿದೆ ಅಂದರೆ ನಾವೇ ಈ ಸಲ ಹೇಳಬೇಕೆಂದು ನಮ್ಮ ಮೇಡಮ್ ಅವರು ಬ್ಯಾಡ್ರಿ ಈ ಸಲ ಇದು ಫಸ್ಟ್ ಮೀಟಿಂಗ್ ಐತಿ ಇರಲಿ ಅಂತಂದಾಗ, ಸೆಕೆಂಡ್ ಮೀಟಿಂಗ್ದಾಗ ವಿದ್ಯಾರ್ಥಿಗಳು ದಯವಿಟ್ಟು ಗಮನಿಸಬೇಕು. ನಮ್ಮ ಸಿಬ್ಬಂದಿಯವ್ರು ಏನು ಕೆಲಸ ಕೊಡ್ತಾರೋ ಅದನ್ನ ಅಪ್ಡೇಟ್ ಮಾಡಿ. ಮುಂದಿನ ದಿನಗಳಲ್ಲಿ ನಿಮ್ಮ ಫಲಿತಾಂಶನೂ ಕೂಡ ನಿಮಗೆಲ್ಲ ನಿಮ್ಮ ಮಕ್ಕಳು ಪೇಪರ್ಸ್ಗಳನ್ನು ನಿಮ್ಮ ಕೈಗೆ ಕೊಡ್ತೀವಿ. ಸ್ವಲ್ಪ ನೋಡೋಕ್ಕಾಗ್ತದೆ ಹೆಂಗೆ ಬರೋಲ್ಲ ಏನಿಲ್ಲ ಅಂತ ಕೂಡ ಇದನ್ನು ಬರ್ತಾರೋ ಇಲ್ಲ ಅನ್ನೋ ಅನುಮಾನ ಇರ್ತಿತ್ತು. ನಾನು ಇವತ್ತು ಕನ್ಫರ್ಮ್ ಮಾಡಿದ್ರಿ, ಕೆಲವು ಜನ ಪೇರೆಂಟ್ಸ್ ಅಷ್ಟು ಚೆನ್ನಾಗಿ ಮಾತಾಡಿದ್ರಿ, ಪೇರೆಂಟ್ಸ್ ನಮ್ಮ ಜೊತೆ ಇದ್ದಾರಪ್ಪ ಅನ್ನೋ ಒಂದು ಧೈರ್ಯ ಬಂತು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ. ನಿಮ್ಮ ಸರ್ಕಾರ ನೋಡಿ ಇಂತಹ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಕ್ಕೆ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ನೀಡಿದ್ದಕ್ಕಾಗಿ ಎಲ್ಲ ಪಾಲಕ ಮತ್ತು ಪೋಷಕರಿಗೆ ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲ ಸಿಬ್ಬಂದಿಯ ಪರವಾಗಿ ಅವರನ್ನು ವೈಯಕ್ತಿಕವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ನಮ್ಮ ಎಲ್ಲ ಒಂದು ಪೋಷಕರಿಗೆ ಒಳ್ಳೊಳ್ಳೆ ಕಿವಿ ಮಾತುಗಳನ್ನು ಹೇಳಿರ್ತಕ್ಕಂಥ ನಮ್ಮ ಎಲ್ಲ ಸಹೋದ್ಯೋಗಿ ಬಾಂಧವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ನೀವುಗಳು ಕೂಡ